ಸಮೀಕ್ಷೆಗಳ ಭವಿಷ್ಯ ಮಗದೊಂದು ಕಡೆ ರಾಜಕೀಯ ಇವೆರಡೂ ಷೇರು ಮಾರುಕಟ್ಟೆ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಇದೀಗ ಎಕ್ಸಿಟ್ ಪೋಲ್ಗಳಲ್ಲಿ ಬಿಜೆಪಿಗೆ ಗೆಲುವು ಸಿಗುತ್ತೆ ಅನ್ನೋ ಭವಿಷ್ಯ ಬಂದಿದ್ದು ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಹಬ್ಬದ ವಾತಾವರಣ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಆಕಾಶಕ್ಕೆ ಜಿಗಿದ ಷೇರು ಸೂಚ್ಯಂಕ. ಆಕಾಶಕ್ಕೆ ಜಿಗಿದ ಷೇರು ಸೂಚ್ಯಂಕ ಸೆನ್ಸೆಕ್ಸ್ 2,000 ಅಂಕ ಜಿಗಿತದೊಂದಿಗೆ 76,000ಕ್ಕೆ ಏರಿಕೆಯಾಗಿದೆ. ಬ್ಯಾಂಕ್ ಹಾಗೆ ನಿಫ್ಟಿ ಸೂಚ್ಯಾಂಕದಲ್ಲಿ ಹೆಚ್ಚಿನ ಏರಿಕೆಯನ್ನ ನಾವು ಗಮನಿಸಬಹುದು. ಅದಾನಿ ಷೇರುಗಳಲ್ಲಿ 9.80% ಏರಿಕೆಯಾಗಿದ್ದು ನಾವು ಗಮನಿಸ್ತಾ ಇದ್ದಂಗೆ ಕೆಲವರು ಮಾತಾಡ್ತಾ ಇದ್ರು, ಹೂಡಿಕೆ ಯಾರೆಲ್ಲ ಮಾಡಿರ್ಲಿಲ್ವೋ ಅಯ್ಯೋ ಅಂತ ಈಗ ನಿರಾಸೆ ಹೊತ್ಕೊಳ್ಳುವಂತಹ ಪರಿಸ್ಥಿತಿ ಕೂಡ ಬಂದಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ. ಶಬೀರ್, ಈ ಒಂದು ರಾಜಕೀಯ ಮತ್ತು ಸಮೀಕ್ಷೆಗಳ ಭವಿಷ್ಯ ಷೇರು ಮಾರುಕಟ್ಟೆ ಮೇಲೆ ನೇರವಾಗಿ ಪರಿಣಾಮ ಬೀರಿರುವುದನ್ನು ಗಮನಿಸ್ತಾ ಇದ್ದೀವಿ ಅಲ್ವಾ? ಖಂಡಿತವಾಗ್ಲೂ ಸರ್ಕಾರ ದೇಶದಲ್ಲಿ ಯಾವುದು ಬರುತ್ತೆ ಅನ್ನೋದ್ರ ಮೇಲೆ ಷೇರು ಮಾರುಕಟ್ಟೆ ಮೇಲೂ ಕೂಡ ಅದು ಸಹಜವಾಗಿ ಪರಿಣಾಮ ಬೀರುವಂಥದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3ನೇ ಅವಧಿಗೆ ಸರ್ಕಾರವನ್ನ ಮಾಡ್ತಾರೆ ಅನ್ನುವಂತ ಎಕ್ಸಿಟ್ ಪೋಲ್ ಬರ್ತಾ ಇದ್ದಂತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಏರಿಕೆ ಆಗ್ತಾ ಇರುವಂತದ್ದನ್ನು ಕೂಡ ನಾವು ಬೆಳಗ್ಗೆಯಿಂದ ಕಾಣಿಸ್ತಾ ಇರುವಂತದ್ದು. ಬೆಳಗ್ಗೆ 9:15 ಮಾರುಕಟ್ಟೆ ಆರಂಭ ಆಗ್ತಿದ್ದಂತೆ ಷೇರು ಮಾರುಕಟ್ಟೆಯಲ್ಲಿ ಏರುಗತಿಯಲ್ಲಿ ಏನು ಸೆನ್ಸೆಕ್ಸ್ ಮತ್ತೆ ಬ್ಯಾಂಕ್ ನಿಫ್ಟಿ ಏರ್ತಾ ಇರುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಇರುವಂತದ್ದು. ಈಗಾಗಲೇ ಸೆನ್ಸೆಕ್ಸ್ 2,000 ಪಾಯಿಂಟ್ಗಳ ಕ್ರಾಸ್ ಮಾಡಿರುವಂತದ್ದು, ಬ್ಯಾಂಕ್ ನಿಫ್ಟಿ ಸುಮಾರು 600 ಪಾಯಿಂಟ್ಗಳ ಜಿಗಿತವನ್ನ ಕಂಡಿರುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಷೇರುಗಳಲ್ಲಿ ಏರಿಕೆ ಕಾಣ್ತಾ ಇರುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಮುಖ್ಯವಾಗಿ ಅದಾನಿ ಷೇರುಗಳಲ್ಲಿ 9% ಏರಿಕೆಯಾಗಿರುವಂತದ್ದನ್ನ ನಾವು ಗಮನಿಸ್ತಾ ಇರುವಂತದ್ದು. ಯಾಕಂದ್ರೆ ಜನರಿಗೂ ಕೂಡ ಸಾಕಷ್ಟು ನಿರೀಕ್ಷೆಗಳಿರುತ್ತೆ. ಕೆಲವೊಂದಿಷ್ಟು ಕೇಂದ್ರ ಸರ್ಕಾರದ ಸಂಸ್ಥೆಗಳು ಮತ್ತೆ ಕೆಲವೊಂದಿಷ್ಟು ಖಾಸಗಿ ಸಂಸ್ಥೆಗಳು, ಅಂದ್ರೆ ಸರ್ಕಾರದ ಜೊತೆಗೆ ನೇರವಾದಂತಹ ಒಡನಾಟ ಅಥವಾ ಸರ್ಕಾರದ ಹೆಚ್ಚು ಏನು ಟೆಂಡರ್ಗಳಲ್ಲಿ ಕಾರ್ಯನಿರ್ವಹಿಸುವಂತ ಸಂಸ್ಥೆಗಳಿಂದ ಅವುಗಳ ಷೇರು ಸಹಜವಾಗಿ ಮೇಲೋಗುತ್ತೆ ಅನ್ನುವಂಥ ನಿರೀಕ್ಷೆ ಷೇರುದಾರರಲ್ಲಿ ಇರುತ್ತೆ. ಹೀಗಾಗಿ ಆ ಕಂಪನಿಗಳಲ್ಲಿ ಹೆಚ್ಚು ಹೂಡಿಕೆ ಮಾಡುವಂತ ಕೆಲಸವನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ನಾಳೆ ಫಲಿತಾಂಶದ ಬಳಿಕ ಇದು ಮತ್ತಷ್ಟು ದ್ವಿಗುಣ ಆಗುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ವಿದ್ಯಾ, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮ ಡೀಟೇಲ್ಸ್ಗೆ.